ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, BRB ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಕತೆ ಏನು ವಿಚಾರ, ಯಾಕಂದರೆ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಗೂ BRB ಅಪ್ಡೇಟ್ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಗೊತ್ತಿರೋ ವಿಚಾರನೇ, ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಬಟ್ ಏನು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ, ಏನು ಕತೆ ಈ ಒಂದು BRB ಸಿನಿಮಾದ ಬಗ್ಗೆ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ BRBಯ ಒಂದು ಸಿನಿಮಾದ ಅಪ್ಡೇಟ್ ಬಹುಶಃ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಒಂದು BRB ಸಿನಿಮಾ ಬಿಲ್ಲರಂಗ ಭಾಷೆ ಏನಿದೆ, ಒಂದು ರೀತಿಯಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದಲ್ಲಿ ತುಂಬಾ ಒಂದು ನಾನು ತುಂಬ ಸಲ ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ 70% ಆಫ್ ಶೂಟ್ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಸ್ಟುಡಿಯೋದಲ್ಲಿ ಆಗುತ್ತೆ, 30% ಶೂಟ್ ಬಂದ್ಬಿಟ್ಟು ಔಟ್ಡೋರ್ ಆಗುತ್ತೆ ಅಂತ ಅನೂಪ್ ಸರ್ ಅವರು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಕೆಲವೊಂದು ವಿಚಾರಗಳು ಬಂದಾಗ, ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಬಿಲ್ಲರಂಗ ಭಾಷಾ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಅಪ್ಡೇಟ್ಗೆ ಕಾಯ್ತಾ ಇದ್ದೀವಿ, ಬಟ್ ಯಾವುದೇ ರೀತಿಯಾದ ಅಪ್ಡೇಟ್ಗಳು ಬರ್ತಾ ಇಲ್ಲ. ಸೊ ಯಾಕೆ ಏನು ಅನ್ನೋ ಒಂದು ವಿಚಾರ. ಸೊ ಒಂದು ರೀತಿಯಲ್ಲಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಬಹುಶಃ ನಾನು ಅಂದ್ಕೊಳ್ತೀನಿ BRB ಸಿನಿಮಾದ ಬಗ್ಗೆ ಮಾತಾಡ್ತಿರೋ ಅಂದರೆ ಅಫಿಷಿಯಲ್ ಅಪ್ಡೇಟ್ ಬರೋ ತನಕ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಅದೇನಾಗುತ್ತೆ, ಕಾಮೆಂಟ್ಸ್ಗಳು ಮಾಡಿದಾಗ, ನೀವು ಕೇಳಿದಾಗ ನನಗೇನಾದರೂ ಒಂದು ಹೇಳಬೇಕು, ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಬಹುಶಃ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರಬೇಕು, ಒಂದು ರೀಕಾಲ್ ಮಾಡ್ತಾ ಇರಬೇಕು. ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ, ಆ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದರೆ, ಸೊ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಆ ಒಂದು ಸಿನಿಮಾದ ಬಗ್ಗೆ ಒಂದು ಮಾತುಕತೆ ಹೋಗ್ತಾ ಇರಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ. ಫೈನಲ್ ಆಗಿ ಈ ಒಂದು ವಿಚಾರಕ್ಕೆ ಬಂದುಬಿಡ್ತೀನಿ, BRB ಒಂದು ಅಪ್ಡೇಟ್ ಬಗ್ಗೆ. ಸೊ ಬಹುಶಃ ಇದು ಮಾರ್ಚು, ಏಪ್ರಿಲು, ಮೇ, ಜೂನ್, ಜುಲೈ. ಸೊ ಜುಲೈ ತನಕನೂ ಮೇ ಬಿ ಅಪ್ಡೇಟ್ ಬರುವಂಥದ್ದು ಡೌಟ್ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಏನಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಲೈಕ್ ಸುದೀಪ್ ಸರ್ ಕೂಡ ಒಂದು ಯಾರೋ ಮೀಡಿಯಾದವ್ರು ಕೇಳಿದಾಗ ಹೇಳ್ತಾರೆ, ಸರ್ BRB ಅಪ್ಡೇಟ್ ಏನಾದ್ರು ಇದೆಯಾ ಅಂತ. ಬಟ್ ಸುದೀಪ್ ಸರ್ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಸೊ ಈಗ 1 by 1 ಅಂದರೆ, ಈಗ ನನಗೆ ಗೊತ್ತಿರೋ CCL ಆಯಿತು, ಬಿಗ್ ಬಾಸ್ ಆಯಿತು. ಸೊ ಪರ್ಸ್ನಲಿಯಾಗಿ ಹೇಳಬೇಕು ಅಂತಂದರೆ ಅಷ್ಟೆಲ್ಲ ಒಂದು ಎನರ್ಜಿ ಹಾಕ್ಬಿಟ್ಟು ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಎಲ್ಲ ಮುಗಿಸಿದ ಮೇಲೆ ಸೊ ಸ್ವಲ್ಪ ರೆಸ್ಟ್ ಬೇಕು. ಸೊ ನಾನು ಮಾಡ್ತೀನಿ, ಖಂಡಿತವಾಗ್ಲೂ ಮುಂದೆ ಅಪ್ಡೇಟ್ ಬಂದೇ ಬರುತ್ತೆ, ಕೊಡ್ತೀನಿ ಅಂತ ಕೂಡ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ಸೊ ಬಹುಶಃ ನನಗನ್ಸೋ ಪ್ರಕಾರ ಜೂನ್ ಅಥವಾ ಜುಲೈಗೆ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದಮೇಲೆ ಆ್ಯಸ್ ಇಟ್ ಈಸ್, ನಾವೇನು ಈಗ ಬಿಗ್ ಬಾಸ್ ಟೈಮಲ್ಲಿ ಸುದೀಪ್ ಸರ್ ಅವರ ಸಿನಿಮಾ ಡಿಸೆಂಬರ್ ರಿಲೀಸ್ ಆಗ್ತಿತ್ತು, ಸೊ ಅದೇ ರೀತಿಯಲ್ಲೇ ಡಿಸೆಂಬರ್ಗೆ BRBನೂ ನೋಡ್ಬೋದು, ಇಲ್ಲಾಂದರೆ ಜನವರಿ ಆರ್ ಫೆಬ್ರವರಿ 2027 ನೋಡ್ಬೋದು. ಸೊ ಈ ಸಿನಿಮಾ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಆ ಒಂದು CG ವರ್ಕ್ಸಲ್ಲಿ ಆಗಿರ್ಬೋದು, VFXಲ್ಲಿ ಆಗಿರ್ಬೋದು, ಆ್ಯಂಡ್ ಸೌಂಡ್ ಮಿಕ್ಸಿಂಗಲ್ಲಿ ಆಗಿರ್ಬೋದು, ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಬಹುದು. ಡಿಸೆಂಬರಿಗೆ ಸಿಗಲಿಲ್ಲ ಅಂದರೆ 2027 ಮಾರ್ಚ್ ಒಳಗಡೆ ಅಂತೂ ಸಿನಿಮಾ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಮಾಡ್ಬೋದು. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. BRB ಅಪ್ಡೇಟ್ ಯಾರು ಕೇಳ್ತಾ ಇದ್ದೀರಾ, ಆಲ್ಮೋಸ್ಟ್ ನಾನು ಏನೀಗ ಥಿಂಕ್ ಮಾಡಿದ್ದೀನಿ. ಸೊ ಈ ಒಂದು ಡೇಟ್ಗೆ, ಈ ಒಂದು ಮಂತ್ಗೆ, ಈ ಒಂದು ಇಯರ್ಗೆ ಬರುವಂಥ ಸಾಧ್ಯತೆಗಳಿದೆ. ಅಪ್ಡೇಟ್ಸ್ಗೆ ನಾವು ಜೂನ್ ಜುಲೈ ತನಕ ಕಾಯಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇರೆ ಕಡೆ ಏನಾದರೂ ಸಿಕ್ಕಿದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿದ್ದರೆ. ಸೊ ಆದಷ್ಟು ಬೇಗ ಒಂದು ಈ ಸಿನಿಮಾದ ಅಪ್ಡೇಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಆ್ಯಂಡ್ BRB ಆ್ಯಂಡ್ ತುಂಬ ಸಿನಿಮಾಗಳು 2026 ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ಟಾಕ್ಸಿಕ್ ಕೂಡ ಪೋಸ್ಟ್ಪೋನ್ ಆಗಿದೆ. ಸೊ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ಬರಬೇಕು. ಆಡಿಯನ್ಸ್ಗಳು ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ತಿಂಗಳು ಕೂಡ ಸಿನಿಮಾ ರಿಲೀಸ್ ಇದೆ. ಆ್ಯಂಡ್ ಲವ್ ಮಾಕ್ಟೇಲ್ ರಿಲೀಸ್ ಆಗ್ತಾ ಇದೆ ಆ ಪ್ಲೇಸ್ಗೆ. ಆ್ಯಂಡ್ ಜೊತೆಗೆ ರಿಲೀಸ್ ಆಕಾಶ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾಗಳು ಬರಬೇಕು. ಆ್ಯಂಡ್ ಹೊಸ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾಗಳು ಬರಲಿ, ಎಲ್ಲ ಸಿನಿಮಾಗಳು ಹಿಟ್ ಆಗಲಿ. ಆ್ಯಂಡ್ ಆದಷ್ಟು ಬೇಗ ದೊಡ್ಡ ಮಟ್ಟದ ಸಿನಿಮಾಗಳು ಬೇಗನೆ ಬರಲಿ, ಎಲ್ಲರಿಗೂ ರೀಚ್ ಮಾಡಿಸ್ಲಿ, ಆ್ಯಂಡ್ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡಲಿ. ಆ್ಯಂಡ್ ಏನು ಅನ್ನಿಸ್ತು ಈ ವಿಚಾರದ ಬಗ್ಗೆ ನಿಮಗೆ, ಆ್ಯಂಡ್ BRB ಸಿನಿಮಾದ ಬಗ್ಗೆ ಯಾರೆಲ್ಲ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಏನೇನು ಕತೆ, ಏನು ವಿಚಾರ ತಿಳಿಸಿ. ಅದು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.